ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ರಿಚರ್ಡ್ ಸ್ಟ್ರೈಟ್ ಹೊಡೀರಿ ನೀವು. ಓಕೆ ಹಾಂ. ನೋ ಮಿಕ್ಸು. ನನಗೇನು ನನಗೆ ಆವಾಗಲಿಂದ ಕೃಷ್ಣೇಗೌಡರು ನಮ್ಮ ಪರವಾಗಿ ಮಾತಾಡ್ತಿದಾರೋ ಅವ್ರ ಪರವಾಗಿ ಮಾತಾಡ್ತಿದಾರೋ ಅಂತ ಡೌಟ್ ಆಗ್ತದೆ. ಇರಲಿ ಬಿಡಿ, ಬಟ್ ಜ್ಞಾನನೇ. ಯಾರು ಮಾತಾಡಿದ್ರಿ? ನೀವು ಏನು ಹೇಳಿದ್ರಿ? ಭೂಮಿ ಅದು ನಮಸ್ಕಾರ, ಇದು ಮ್ಯಾಟ್ರೇ ಬೇರೆ. ನಾವು ಮಾತಾಡ್ತಿರೋದು ಉಗಾದಿ, ಅಂದು ಇಂದು, ಹೌದಾ? ಆದರೂ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ತೆಂಗಿನ ಮರಕ್ಕೆ ಕಟ್ಟೋದು ನಮ್ಮ ಕಲೆ. ಯಾವ ಮ್ಯಾಟ್ರನ್ನೂ ಅಲ್ಲಿ ತೆಂಗಿನ ಮರಕ್ಕೆ ಕಟ್ಟೋದು. ಉಗಾದಿ ನಾವು ಎಲ್ಲಿ ಸ್ವಾಮಿ? ಇಂದಿನ ಜನಾಂಗಕ್ಕೆ ತೊಗೊಂಡು ಬಂದುಬಿಟ್ಟು ಬೈತಾ ಇರ್ತೀರ ನೀವು. ಇಂದು ಜನಕ್ಕೆ ಗೊತ್ತಿರಲ್ಲ ಸರ್. ನಮಗೆ ಮೊದಲು ಅಜ್ಜಿ ಮನೆಗೆ ಹೋಗ್ತಿದ್ವಿ, ಒಂದು ಮನೆ ಅಂತಿರೋದು, ಅಲ್ಲಿ ಎಲ್ಲರೂ ಸೇರ್ತಿದ್ವಿ. ಇವಾಗ ಎಲ್ಲ ಕೋರ್ಟ್ ಕೇಸ್ ಹಾಕಿದ್ದೀವಿ, ನನಗೆ ಬೇಕು ಮಾರಿಬಿಟ್ಟು ನಮ್ಮ ಶೇರ್ ಕೊಟ್ಬಿಡಿ ಅಂತ. ಅದರಿಂದ ಆ ಮನೆ ಇಲ್ಲ. ಆದರೂ ನಾವು ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಎಲ್ಲಿ? ಮಾಲಲ್ಲಿ. ಅಲ್ಲಿ ಉಗಾದಿ ಮಾಡ್ತೀವಿ, ಡಿಸ್ಕೌಂಟು, ಹೊಸ ಬಟ್ಟೆ ತೊಗೋತೀವಿ, ಹೌದಾ? ಮಾಲಲ್ಲೇ ಹೋಗಿ ಹೊಸ ಬಟ್ಟೆ ತೊಗೋತೀವಿ ಯುಗಾದಿಲಿ. ಏನು ಸ್ವಾಮಿ, ಸೆಗಣಿ ಸಾರಿಸಿ ರಂಗೋಲಿ ಇಡಬೇಕು ಅಂತ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ? ಹಸುವಿಂದ ಬಕೆಟ್ ಇಟ್ಕೊಂಡು. ಅದಕ್ಕೇನು ಮಾಡಿದ್ವಿ? ಮನೆ ಮುಂದೆ ಟೈಲ್ಸ್ ಹಾಕಿಸ್ಬಿಟ್ಟಿದ್ವಿ, ರಂಗೋಲಿ ಶೇಪಲ್ಲೇ ರಂಗೋಲಿ ಇಟ್ಬಿಡ್ತೀವಿ. ನೀವು ಬೇಕು ಅಂತಂದರೆ ಅದ್ರ ಮೇಲೆ ಹಿಂಗೆ ಕೈ ಹಾಕಿಸಿ ಅಲ್ಲಿ ರಂಗೋಲಿ ಪರ್ಮನೆಂಟಾಗಿ ಮಾಡ್ಕೊಂಬಿಟ್ಟಿದ್ದೀವಿ. ನಾವಿರೋದು ಫ್ಲ್ಯಾಟಲ್ಲಿ. ಅಲ್ಲೆಲ್ಲಿ ಸ್ವಾಮಿ ಎಲ್ಲರೂ ಸೇರಿ ಅಲ್ಲೆಲ್ಲಿ ನಾನು ನೆಲ ನಿಂಗೆ ಅನ್ನನ ಎಲ್ಲಿ ಆ ಟೈಲ್ ಹೊಡೆದ್ಬಿಟ್ಟು ತೆಗೆದು ಅದ್ರ ಮಣ್ಣನ್ನು ಹಿಂಗೆ ಮುಟ್ಟಿ ಅಮ್ಮ ನಿನ್ನ ತುಳಿತಾ ಇದ್ದೀನಿ ಅಂದರೆ ಮನೆ ಓನರ್ಗಳು ಓಡಿಸ್ತಾರೆ. ಯುಗಾದಿ ನೋಡಿ, ಎಲ್ಲರೂ ಯುಗಾದಿಗೆ ಹೋಗಿ ಎಲ್ಲ ಮಾಲ್ಗಳು ಫುಲ್ ಇರುತ್ತೆ. ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸ್ತಾರೆ ಅಲ್ವಾ? ಆಮೇಲೆ ನಾವು ಎಲ್ಲರೂ ಮೀಟ್ ಮಾಡಬೇಕಿತ್ತು. ಹೌದು, ಸಂತೋಷ. ನಿಮ್ಮೂರಲ್ಲೇ ಪಾಂಡವಪುರ, ಅವ್ರ ಊರಲ್ಲೇ. ಅಲ್ಲೋದ್ರೆ ಯಾರಿದ್ದಾರೆ? ಎಲ್ಲರೂ ಬೆಂಗಳೂರಿಗೆ ಬಂದುಬಿಡ್ತೀವಿ, ನೀವು ಮೈಸೂರಿಗೆ ಬಂದುಬಿಟ್ಟಿದ್ದೀರ. ಅದಕ್ಕೇನಾಗುತ್ತೆ, ಎಲ್ಲರೂ ಒಂದು ಕಡೆ ಸೇರೋಂಗೆ ಆಗಿದ್ದಿದ್ರೆ ಅದೇ ಹಬ್ಬ, ಇನ್ನೇನೂ ಬೇಕಿಲ್ಲ. ಎಲ್ಲರೂ ಒಂದು ಕಡೆ ಸೇರಬೇಕಷ್ಟೆ, ಅಲ್ಲೇ ಹಬ್ಬ ಶುರು ಆಗುತ್ತೆ. ಅದು ದ ಡೆಫಿನಿಷನ್ ಆಫ್ ಫೀಸ್ಟ್ ಈಸ್ ಎವ್ರಿಬಡಿ ಜಾಯಿನ್ಸ್ ದೇರ್. ಹೌದಾ? ಯುಗಾದಿ ನಾವು ಮಾಡ್ತೀವಿ. ನಮ್ಮ ಮಕ್ಕಳು, ನಾವು ಬಿಟ್ಟಿಲ್ಲ ಸರ್, ಅದನ್ನು ಬದಲಾಗಿದೆ, ಕಾಲಕ್ಕೆ ತಕ್ಕಂಗೆ ಮಾಡಿದ್ದೀವಿ. ಮಾವಿನ ಸೊಪ್ಪು ಕಟ್ಟಿದ್ವಿ. ಯಾವ ಮಾವಿನ ಮರ ತೋರಿಸಿ ಸರ್ ನಮ್ಗೆ ಇಡೀ ರವೀಂದ್ರ ಕಲಾಕ್ಷೇತ್ರ ಸುತ್ತಮುತ್ತಲು ಯಾವ ಮಾವಿನ ಮರ ಇದೆ ಹೇಳಿ ಸರ್? ಅಲ್ಲ, ಹತ್ತಿದ್ರೆ ಓಡಾಡ್ಸ್ಕೊಂಡು ಹೊಡಿತಾರೆ. ಹಾಂ, ಅದಕ್ಕೇನು ಮಾಡ್ತೀವಿ? ಅದನ್ನು ಬಿಟ್ಟಿಲ್ಲ ಸಂಪ್ರದಾಯ ಎಲ್ಲ, ಓಡಾಡಿಸ್ಕೊ ಅದನ್ನು ಹಾಕ್ತೀವಿ. ಮಾವಿನ ಸೊಪ್ಪು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಒಂದು ಕಾಲದಲ್ಲಿ ಇಷ್ಟು ಸುಂದರವಾದ ಪ್ಲ್ಯಾಸ್ಟಿಕ್ ಎಲೆಗಳು ಸಿಗುತ್ತಿರಲಿಲ್ಲ, ಆದ್ದರಿಂದ ಆ ಮಾವಿನ ಮರದಲ್ಲಿ ಬಂದು ಅದನ್ನು ಸೂಜಿಯಲ್ಲಿ ಹಾಕಿ ಆಡ್ತಾಯಿದ್ವಿ ಅಂತ ಹೇಳಿದ್ವಿ. ಇವಾಗ ಎಂತೆಂಥ ಕಲರ್ ಮಾವಿನ ಮರ ಸಿಗುತ್ತೆ ಸರ್. ಅವ್ನು ಕೇಳ್ತಾನೆ ಬಳ್ಳಿಬಿಟ್ಟು, ಯಾವುದು ಬೇಕು ಸರ್? ಬಾದಾಮ್ ಬೇಕಾ? ಏನೋ ಎಲೆ, ಮಾವಿನ ಎಲೆ ಬಾದಾಮ್ ಬೇಕಾ, ಅಲ್ಫೋನ್ಸ್ ಬೇಕಾ? ನಿಮ್ಗೆ ಕೇಳ್ತಾನೆ. ಅದನ್ನು ಕಟ್ಕೋಬೋದು. ರಂಗೋಲಿ ಒಂದು ಇದ್ದೇ ಇದೆ. ಹೊಸ ಬಟ್ಟೆ ಮಾಲ್ಗೆ ಹೋದರೆ ಸಿಗತ್ತೆ. ಆಮೇಲೆ ಪಂಚಾಂಗ ಹೇಳಿದೆ, ಅದೊಂದು ಭಾಳ ಮುಖ್ಯವಾದ್ದು. ಪಂಚಾಂಗ ಈ ವರ್ಷ ಮುಂದೆ ಏನಾಗುತ್ತೆ ಅಂತ, ಹೌದಲ್ಲ? ಏನು ಬೇಡಿ, ಈ ಸಲ ಪಂಚಾಂಗ ಯಾರೂ ಪಠಣ ಮಾಡಬೇಡಿ. ಹಿಂದಿನ ಪಂಚಾಂಗದವ್ರು ಹೇಳಿದ್ರು, ಈ ವರ್ಷ ನಿಮಗೆಲ್ಲ ಚೆನ್ನಾಗಿದೆ, ಮಳೆ ಇದೆ, ಬೆಳೆ ಇದೆ, ಮಳೆ ಬರುತ್ತೆ, ಹಸಿರಾಗುತ್ತೆ, ಎಲ್ಲ ಆಗುತ್ತೆ. ಈ ವರ್ಷದ ಪಂಚಾಂಗ ಹೇಳಿ. ಬೆಂಕಿಯ ಮಳೆ ಬರುತ್ತೆ, ಮನೆ ನಾಶವಾಗುತ್ತೆ, ಇಲ್ಲಿ ಬರೋ ಪೆಟ್ರೋಲು ಡೀಸೆಲ್ ಎಲ್ಲ ಕಳ್ತನವಾಗುತ್ತೆ, ಕಷ್ಟ ಅಂದರೆ ಗ್ಯಾಸು ಸಿಗೋದಿಲ್ಲ ನಿನಗೆ. ಇದು ಈ ವರ್ಷದ ಪಠಣ. ಈ ವರ್ಷದ ಹೋಗೋದಿಲ್ಲ, ನಿಮಗೆ ಎಲ್ಲ ಪಠಣ ಮಾಡ್ಕೊಂಬಿಡಿ, ಎಲ್ಲ ಹೇಳಿಬಿಡಿ. ನಿಮಗೆ ಅದು ಸಿಗುತ್ತೆ. ಭೂಮಿ ಗೀಮಿ ಮುಟ್ಟಕ್ಕೆ ಹೋಗ್ಬಿಡಿ, ಅವರೇ ಮುಟ್ತಾರೆ ಅಲ್ಲಿಂದ. ನೀವೆಲ್ಲಿದ್ದೀರೋ ಅಲ್ಲಿಂದನೇ ಬಂದು ಮುಟ್ತಾರೆ ನೀವು. ಈ ವರ್ಷದ ಪಠಣ ಹೇಗಿರುತ್ತೆ ಅಂತ ಯಾರೂ ಹೇಳಬೇಕಾದಿಲ್ಲ. 2000 ಮಿಸೈಲ್ಸ್ನ ಕಳಿಸ್ತಾರಂತೆ. ನೋಡಿ, ಇಷ್ಟಕ್ಕೂ ನಾವು ಚೆನ್ನಾಗೇ ಇದ್ದೀವಿ. ಆ ಸುಮ್ಮನೆ ಇರಾನ್ ಅಂದರೆ ಇರಾಕ್ ಬಿಡೋಕ್ಕಿಲ್ಲ ಆ ಟ್ರಂಪ್, ಹೌದಾ? ಅವ್ರವ್ರು ಜಗಳ ಆಡ್ಕೊಂಡು ನೆಗೆದು ಬಿದ್ದು ಸಾಯಲಿ ಬಡ್ಡಿ ಮಕ್ಕಳು. ನಮ್ಮ ಗುಜರಾತಿಗೆ ಬಂದು ಡೀಸೆಲ್ಗೆ ಅಲ್ಲಿಂದ ಹೊಡಿತಾನೆ ಡಮ್ ಅಂತ. ನಾವಿಲ್ಲಿ ಕಾಯ್ತಾ ಇದ್ದೀವಿ, ಗ್ಯಾಸ್ ಬರ್ತದೆ ಅಂತ. ಇದು ಪಠಣ. ಉಗಾದಿಯ ಮುಖ್ಯವಾದ ಅಂಶ
ಮುಂದಿನ ವರ್ಷ ಏನಾಗುತ್ತೆ ಅನ್ನೋದನ್ನು ಹೇಳಿದೆ. ಪ್ರಿಪೇರಿಂಗ್ ಯು ಫಾರ್ ದ ಗುಡ್ ಆರ್ ಬ್ಯಾಡ್ ಆರ್ ಎನಿಥಿಂಗ್. ಇದು ಒಂದು ಯುಗಾದಿಯ ಭಾಳ ಮುಖ್ಯವಾದ ಇದು. ಮುಂದಿನ ಏನೇ ಕಷ್ಟ ಬರ್ಬೋದು, ನಿನಗೆ ಮಳೆ ಬರದೇ ಇರ್ಬೋದು, ಪ್ರಳಯ ಆಗ್ಬೋದು, ಮೆಂಟಲಿ ಪ್ರಿಪೇರ್ ಆಗು. ಆಯಿತು, ನಾವು ಎಲ್ಲಿ ಸರ್ ಮಾಡಲಿಲ್ಲ, ಅಜ್ಜಿ ಮನೆಯಲ್ಲಿ ಮೀಟಿಂಗ್ ಆಗಲಿಲ್ಲ, ಕಳಿಸಿದ್ದೀವಲ್ಲ ಗ್ರೀಟಿಂಗು. ಮನೇಲಿ ಮಾಡೋಕ್ಕಾಗಲಿಲ್ಲ, ಒಬ್ಬಟ್ಟು ತರಿಸಿದ್ದೀವಲ್ಲ ಬ್ಲಿಂಕಿಟ್ಟು. ಎಲ್ಲನೂ ಮಾಡಿದ್ದೀವಿ, ಯಾವುದನ್ನು ಬಿಟ್ಟಿದ್ದೀವಿ ಸರ್? ನೀವು ಹೇಳ್ದಂಗೆ ತಟ್ಟಿನೇ ಒಬ್ಬಟ್ಟು ಮಾಡಬೇಕು ಅಂದ್ರೆ ಯಾವಾಗ ತಟ್ಟೋದು, ಯಾವಾಗ ಹುಗ್ಗಿ ತಿನ್ನಲಿಲ್ಲ, ಫೋನ್ ಮಾಡು ಸ್ವಿಗ್ಗಿಗೆ, ಬರ್ತೈತೆ ಹುಗ್ಗಿ. ನಾವು ಬಿಟ್ಟಿಲ್ಲ. ಹಿಂದಿನ ಯುಗಾದಿಯಲ್ಲಿ ಎಲ್ಲವನ್ನೂ ಇಟ್ಕೊಂಡಿದ್ದೀವಿ. ಅದನ್ನು ಆದಷ್ಟು ಕಾಲಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ದರಿಂದ ಅಂದಿನದು ನಿಮ್ಮದೇನಿತ್ತು ಅದು ನಿಧಾನವಾಗಿ ಸ್ಲೋ ಆಗಿ ನೆಲ ಮುಟ್ಕೊಂಡು ಎಲ್ಲರಿಗೂ ಕ್ಷಮೆ ಕೇಳಿಕೊಂಡು ಮಾಡ್ಕೊಂಡು, ಇವಾಗ ಏನಿಲ್ಲ, ಫೋನು ಬಂದ್ಬಿಡುತ್ತೆ. ಅಂದರೆ ಆಗೋದನ್ನು ತಪ್ಸೋಕ್ಕಾಗಲ್ಲ, ಅವ್ರು ಹೇಳಿದ ಮಾತು. ಅದು ಹೆಂಗೆ ಬರುತ್ತೋ ಹಂಗೆ ಹೊಂದ್ಕೊಂಡು ಹೋಗಬೇಕು ಅಂತ. ಒಂದು, ನಾವು ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ, ಅದರಲ್ಲೇನು ಸಂಶಯ ಇಲ್ಲ. ಇಡೀ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಗುಡಿಪಾಡ್ಯ ಅಂತ ಮಾಡ್ತಾರೆ. ಇವತ್ತು ಪ್ರಪಂಚದಲ್ಲಿ ಎಷ್ಟು ದೇಶಗಳ ನಡುವೆ ವಾರ ಆಗ್ತಿದೆ ಅಂತ ನೋಡಿದ್ರೆ 60ರಿಂದ 70, ನೀವು ಈ ಸ್ಪಾಟಲ್ಲಿ ಸಿಗುತ್ತೆ, 70 ರಾಷ್ಟ್ರಗಳು ಇವತ್ತು ಕಾದಾಡ್ತಾ ಇವೆ. ಮಿಸೈಲ್ಗಳು ಅವ್ರು ಹೇಳ್ದಂಗೆ ಬೀಳ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದೆ. ಆದರೆ ನಾವು ಆರಾಮಾಗಿ ಕ್ರಿಕೆಟ್ ಮ್ಯಾಚ್ಗಳು ನೋಡ್ತಾ, ಯುಗಾದಿ ಹಬ್ಬ ಮಾಡ್ತಾ, ಮತ್ತು ಫ್ರೆಂಡ್ಸ್ನೆಲ್ಲ ಸೇರ್ತಾ ಪ್ರತಿನಿತ್ಯ ಸಿಹಿ ತಿಂತಾ ಇರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ ಮಾತ್ರ ಅನ್ನೋದನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಕೇವಲ ಭಾರತದಲ್ಲಿ ಮಾತ್ರನೇ ಇದು ಸಾಧ್ಯ, ಇನ್ನೆಲ್ಲೂ ಇಲ್ಲ. ನಿಮ್ಗೆ ಏನೇ ತೊಂದರೆ ಆದರೂ ತಕ್ಷಣ ಕರೆಸ್ಕೊಳ್ಳಿ ವಾಪಸ್ಸು. ತಾಯಿ ಮಡಲಿಗೆ ಬಂದಂತೆ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಗೆಳೆಯರು ವಾಪಸ್ ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾನು ರೀಟರೇಟ್ ಮಾಡ್ತಾ, ಸುಧಾಕರ್ ಗೌರವರು ಕಾಯ್ತಾ ಇದ್ದಾರೆ. ಹೇಳಿಮ್ಮ, ಅಂದು ಹೇಗಿತ್ತು, ಚೆನ್ನಾಗಿತ್ತ ಹೇಗೆ? ರಿಚರ್ಡ್ ಲೂಯಿಸ್ ಅವ್ರಿಗೆ ಒಂದು ಮಾತು ಹೇಳಬೇಕು. ಹಿಂದಣ ಹೆಜ್ಜೆಯನ್ನರಿಯದೆ ಮುಂದಣ ಹೆಜ್ಜೆಯನ್ನು ಇಡುವವರು ವೀರರು ಅಲ್ಲ, ಶೂರರು ಅಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಏನು ಸ್ವಾಮಿ, ಮಾಲಲ್ಲಿ ಎಲ್ಲ ಸಿಗುತ್ತೆ, ಅದಕ್ಕೆ ಆ ಮಕ್ಕಳು ಅಕ್ಕಿ ಎಲ್ಲಿ ಸಿಗುತ್ತೆ, ಬೇಳೆ ಎಲ್ಲಿ ಸಿಗುತ್ತೆ, ತರಕಾರಿ ಎಲ್ಲಿ ಸಿಗುತ್ತೆ, ಬಟ್ಟೆ ಎಲ್ಲಿ ಸಿಗುತ್ತೆ ಅಂದರೆ ಮಾಲಲ್ಲಿ ಸಿಗುತ್ತೆ ಅಂತವೆ. ಅವಕ್ಕೆ ರೈತನ ಶ್ರಮದ ಬೆಲೆನೇ ಗೊತ್ತಿಲ್ಲ. 5G ಗೊತ್ತಿರೋ ಮಕ್ಕಳಿಗೆ 5G ಇಲ್ದಿದ್ರು ಪರವಾಗಿಲ್ಲ, ರೈತ ಕೊಡೋ ಗಂಜಿ ಇಲ್ದಿದ್ರೆ ಬದುಕಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ ನೀವು ಬರೀ ಮಾಲ್ ತೋರಿಸಿರೋದಕ್ಕೆ. ಅದಕ್ಕೆ ನಾವೇನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಅವತ್ತಿನ ಹಬ್ಬದ ಸಂಭ್ರಮಗಳೇನಿತ್ತಲ್ಲ ಅದರ ನಿಜವಾದ ಅರ್ಥ ಅಟ್ಲೀಸ್ಟ್ ಪಾಸ್ಟ್ ಪ್ರೆಸೆಂಟ್ PPF ಅಂತ ತಾವು ಹೇಳ್ಕೊಟ್ರಿ ಸರ್, ಅದನ್ನೇ ನಾವು ಹೇಳೋ ಪ್ರಯತ್ನ ಮಾಡ್ತಿರೋದು. ಹಳೇದರ ಪರಿಚಯ ಅವ್ರಿಗೆ ಆಗಬೇಕಲ್ವಾ, ಇಲ್ದಿದ್ರೆ ಗೊತ್ತಿರಲ್ಲ. ವಿದೇಶಗಳಿಗೆ ಹೌದು ನಾವು ಹೋಗಿದ್ದೀವಿ. MSN ಸರ್, ಹೋದ ವರ್ಷ ನಾನು ಅಮೆರಿಕಾದಲ್ಲಿ ಒಬ್ಬರು ಮನೆಯಲ್ಲಿದ್ದೆ. ಯುಗಾದಿ ಸಂಭ್ರಮ, ಹೋಳಿಗೆ ಬಡಿಸಿದ್ರು, ಥ್ರಿಲ್ ಆಗ್ಬಿಟ್ಟೆ ನಾನು. ಅಯ್ಯೋ ಪರವಾಗಿಲ್ಲ, ಯುಗಾದಿ ನನಗೆ ಮಿಸ್ ಆಗತ್ತೆ ಅಂದ್ಕೊಂಡಿದ್ದೆ, ಇಲ್ಲೂ ಕೂಡ ಹೋಳಿಗೆ ಸಿಗ್ತಾ ಇದೆಯಾ, ನೀವು ಹೋಳಿಗೆ ಮಾಡಿದ್ದೀರಲ್ಲ ಗ್ರೇಟು ಅಂದೆ. ಅಯ್ಯೋ ಅದು ಹಾಗಲ್ಲ, 8 months ಬ್ಯಾಕ್ ಇಂಡಿಯಾಗೆ ಹೋಗಿದ್ನಲ್ಲ, ಅವಾಗ ದಾವಣಗೆರೆಯಲ್ಲಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ. ಅಷ್ಟು ಹೋಳಿಗೆ ಒಂದೇ ಸಲ ಈಚೆ ಬಂದಂಗೆ ಆಯಿತು ನನಗೆ ಪರಿಸ್ಥಿತಿ. ಯಾಕೆ ಅಂದರೆ ಇನ್ನು ನಮ್ಮಲ್ಲಿ ಭಾಳ ಈಗ ಉತ್ತರ ಕರ್ನಾಟಕ ಕಡೆ ಹಬ್ಬದ ದಿನ ಕರೆದು ಸಾಧುಗಳಿಗೆ ಊಟ ಹಾಕ್ತಾರೆ. ಸೊ ಅವ್ರು ಯಾರೋ ಒಬ್ಬರು ಮೊನ್ನೆ ಊರ ರೈತ ಪ್ರತಿ ವರ್ಷ ಒಬ್ಬರು ಅಜ್ಜವ್ರನ್ನ ಕರೆಯೋದು, ಅಜ್ಜವರು ಅಂತಾರೆ ಆ ಕಡೆ, ಅಜ್ಜವ್ರನ್ನ ಕರೆಯೋದು, ಅವ್ರಿಗೆ ಹೋಳಿಗೆ ಊಟ ಹಾಕಿ ಆಮೇಲೆ 1,000 ರೂಪಾಯಿ ಕಾಣಿಕೆ ಕೊಟ್ಟು 1 ಮೂಟೆ ಅವನು ಬೆಳೆದ ಜೋಳ ಕೊಟ್ಟು ಕಳಿಸೋನು. ಮಧ್ಯದಲ್ಲಿ ಏನೋ ಒಂದಷ್ಟು ತಾಪತ್ರಯ ಆಯಿತು, ಒಂದು 10 ವರ್ಷ ಗ್ಯಾಪ್ ಆಗೋಯ್ತು. ಸ್ವಾಮಿಗಳು ಚೇಂಜ್ ಆಗ್ಬಿಟ್ಟಿದ್ದಾರೆ ಇವಾಗ, ಮೊದಲಿನಂಗಿಲ್ಲ ಕೆಲವರು. ಸೊ ಇವನು 10 ವರ್ಷ ಆದಮೇಲೆ ದಾಸೋಹಕ್ಕೆ ಕರೆದ, ಇವ್ರಿಗೆ ಸಿಟ್ಟಿತ್ತು 10 ವರ್ಷ ಕರೆದಿಲ್ಲ ಅಂತ. ನೋಡಪ್ಪ, ನಾನು ಬರ್ತೀನಿ ನಿಮ್ಮ ಮನೆಗೆ, ಆದರೆ 10 ವರ್ಷ ನೀನು ಕರೆದಿಲ್ಲ ನನ್ನ. 10 ವರ್ಷದ್ದು 10 ಮೂಟೆ ಕೊಡಬೇಕು ನನಗೆ. ಪ್ರತಿ ವರ್ಷ 1,000 ಕಾಣಿಕೆ ಕೊಡ್ತಿದ್ಯಲ್ಲ, 10 ವರ್ಷದ್ದು ಬಾಕಿ ಕೊಡಬೇಕು, ಬರ್ತೀನಿ ಅಂದ. ಪಾಪ ಬಂದು ರೈತ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಿದ್ದ, ಹೆಂಗೋ ಬೆಳೆದಿದ್ದೀವಿ, ಜೋಳ ಕೊಡ್ಬೋದು, ಆದ್ರೆ ರೊಕ್ಕ ಎಲ್ಲಿ ತರಲಿ ಅಂತ ಪಾಪ ಯೋಚನೆ ಮಾಡ್ತಿದ್ದ. ಸೊಸೆ ಕೇಳಿದ್ಲು, ಏನಾತ್ರಿ ಮಾಮರ ಹಿಂಗೆ ಕೇಳಕತ್ತಾರೆ ಸ್ವಾಮೀಜಿಗಳು, ನೀವು ಕರೀರಿ ನಾ ಎಲ್ಲ ನೋಡ್ಕೋತೀನಿ ಅಂದ್ಲು. ಕರೆದ್ರು, ಊಟಕ್ಕೆಲ್ಲ ರೆಡಿ ಆಯಿತು. ಮೊದಲು ಕಾಣಿಕೆ ಕೊಡಬೇಕು ಅಂದರು. ಕಾಣಿಕೆ ಕೊಡ್ತೀವಿ ಬುದ್ಧಿ, ನೀವು 10 ವರ್ಷದ ಕೆಳಗೆ ಬಂದಾಗ ನಮ್ಮ ಅತ್ತಿ ಹೇಳ್ತಿದ್ರು, ನೀವು ಬಂದರೆ ಯುಗಾದಿ ಹಬ್ಬಕ್ಕೆ 8 ಹೋಳಿಗೆ ಉಣ್ತಿದ್ರಿ ಅಂತ, 10 ವರ್ಷದ್ದು 80 ಹೋಳಿಗೆ ಉಣ್ರಿ, ಆಮೇಲೆ ನಾವು ಕೊಡ್ತೀವಿ ಅಂದ್ಲು. ಮನುಷ್ಯ ಎಲ್ಲವನ್ನೂ ಬಿಡ್ತಾ ಬರ್ತಾ ಇದ್ದಾನೆ. ಯುದ್ಧದ ಬಗ್ಗೆ ಮಾತಾಡ್ತಿದ್ವಿ,
ನಮ್ಮ ನ್ಯೂಸ್ ಫಸ್ಟಿಂದ ಹಿಡಿದು ಎಲ್ಲ ಚಾನಲಲ್ಲೂ ನಾವು ನೋಡ್ತಿರ್ತೀವಿ. ಗಂಡ ಭಾಳ ಇಂಟ್ರೆಸ್ಟಾಗಿ ನೋಡ್ತಿದ್ದ. ಹೆಂಡತಿ ಪಾಪ ಕೇಳಿದ್ಲು, ಏನ್ರಿ ನೀವೇನಾದರೂ ಇರಾನ್ಗೋ ಇಸ್ರೇಲ್ಗೋ ಹೋಗೋ ಚಾನ್ಸ್ ಇದೆಯಾ ಅಂದ್ಲು. ಇಲ್ಲ ಅಂದ. ನಿಮ್ಮ ಆಫೀಸಿಂದ ಏನಾದರೂ ಅಲ್ಲಿ ಬ್ರ್ಯಾಂಚ್ ಇದೆಯಾ ಅಂದ್ಲು. ಇಲ್ವಲ್ಲ ಅಂದ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಲ್ಲಿದ್ದಾರಾ ಅಂದ್ಲು. ಇಲ್ವಲ್ಲ ಅಂದ. ನಾವೇನಾದರೂ ಅಲ್ಲಿಗೆ ಔಟಿಂಗ್ ಹೋಗೋ ಚಾನ್ಸ್ ಇದೆಯಾ ಅಂದ್ಲು. ದೇವರಣೆ ಇಲ್ಲ ಅಂದ. ಹಂಗಾರೆ ಮುಚ್ಕೊಂಡು ರಿಮೋಟ್ ಕೊಡಿ, ಬೇರೆ ಪ್ರೋಗ್ರಾಮು ನೋಡಬೇಕು ನಾವು, ಬರೀ ಯುದ್ಧನೇ ಎಷ್ಟು ದಿನ ನೋಡ್ತೀರಾ ಅಂದ್ಲು. ಸ್ನೇಹಿತರೆ, ಹಬ್ಬ ಮಾಡೋ ಉದ್ದೇಶ ಕುಟುಂಬದವರೆಲ್ಲ ಒಟ್ಟಾಗಿ ಸೇರ್ಕೊಳ್ಬೇಕು ಅಂತ. ಯಾಕೆ ಅಂದರೆ ಇವತ್ತು ನಮ್ಮ ಜನಕ್ಕೆ ಹೇಳ್ಕೊಡ್ಬೇಕು. ಗುಂಡೂರಾವ್ ಅವ್ರು ಹೇಳಿದ ನಿಜ, ನಾನು ಅದೇ ಪ್ರಯತ್ನ ಮಾಡಿದೆ ಸರ್, ಹೇಳ್ಕೊಡ್ಬೇಕು ಅಂತ. ನಮ್ಮ ಹುಡುಗಿನ ಹೋದ್ಸಲ ಹಬ್ಬಕ್ಕೆ ಊರಿಗೆ ಕರ್ಕೊಂಡೋಗಿದ್ದೆ. ಅದು ಪಾಪ ಬೆಂಗಳೂರಲ್ಲಿ ಬೆಳೆದಿರೋ ಮಾಲ್ ಕಲ್ಚರ್ ಹುಡುಗಿ. ಅವಳನ್ನ ಕೇಳಿದೆ ನಾನು, ನಿನಗೆ ನಮ್ಮ ಹಳ್ಳಿಲಿ ಏನು ಇಷ್ಟ ಆಯಿತು ಅಂದೆ. ಓ ಬರ್ಗರ್ ಆಂಟಿ. ಅದು ನನ್ನನ್ನು ಬರ್ಗೂರನ್ನಲ್ಲ, ಬರ್ಗರ್ ಆಂಟಿ ಅನ್ನತ್ತೆ. ಯಾಕೆಂದ್ರೆ ಅದು ಬರ್ಗರ್ ತಿಂದಿದೆ, ಮುದ್ದೆ ತಿಂದಿಲ್ಲ. ಅದು ಬರ್ಗರ್ ಆಂಟಿ, ಐ ಲೈಕ್ ಕೌಸ್ ಅಂದ್ಲು. ನನಗೆ ಆಶ್ಚರ್ಯ ಆಯಿತು, ನಮ್ಮೂರ ಹಸುಗಳ ಅವೇನು ಸ್ಪೆಷಲ್ಲು ಅಂದೆ. ಅಯ್ಯೋ ದೇ ಆರ್ ಸೋ ಡೀಸೆಂಟ್ ಅಂದ್ಲು. ಏನು ಡೀಸೆನ್ಸಿ ಕಾಣಿಸ್ತೆ ನಿಂಗೆ ಅಂದೆ. ಅಯ್ಯೋ ದೇ ಆರ್ ಸೋ ಡೀಸೆಂಟ್, ದೇ ಡೋಂಟ್ ಶಿಟ್ ಆನ್ ದ ರೋಡ್, ದೇ ಶಿಟ್ ಆನ್ ದ ವಾಲ್ ಅಂದ್ಲು. ಅದು ಸಗಣಿ ಬೆರಣಿ ತಟ್ಟಿದ್ದಾರೆ, ಈ ಪೆದ್ದಿ ಹಸುನೇ ಹೋಗಿ ಗೋಡೆಗೆ ತಟ್ಟಿದೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಸ್ವಾಮಿ, ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮಕ್ಕಳಿಗೆ ನಮ್ಮ ಕಲ್ಚರ್ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಮಾಲಲ್ಲಿ ಬಟ್ಟೆನೂ ಸಿಗುತ್ತೆ. ಇನ್ನೊಂದು ನೋಡ್ತೀವಿ, ನೀವು ಶನಿವಾರ ಭಾನುವಾರ ಮಾಲ್ಗೆ ಹೋಗ್ಬಿಡಿ, ಮೊದಲೆಲ್ಲ ಗಂಡನ ಹೆಸರಿಟ್ಟು ಕರೆದ್ಬಿಟ್ರೆ ಅವ್ನ ಆಯುಸ್ ಕಡಿಮೆ ಆಗುತ್ತೆ ಅನ್ನೋರು. ಇನ್ಫ್ಯಾಕ್ಟ್ ಅದನ್ನ ನಂಬ್ಕೊಂಡು ಅಣ್ಣವ್ರೆ, ನಾನು 30 ವರ್ಷ ಭಾಳ ಸಲ ಸಿಟ್ಟು ಬಂದಾಗ ಗಂಡನ ಹೆಸರಿಟ್ಟು ಕರೆದೆ, ನೋಡೋಣ ವರ್ಕೌಟ್ ಆಗುತ್ತಾ ಅಂತ. ಅದಾಗಲಿಲ್ಲ, ಸುಮ್ಮನೆ ನಮ್ಗೆ ಹಚ್ಚಿದ್ರು. ಈಗ ಹಂಗಲ್ಲ, ರಿಚರ್ಡ್ಸ್ ಅವರೇ, ಮಾಲ್ಗೆ ಹೋಗ್ಬಿಡಿ, ಅಲ್ಲಿ ಹೆಸರೇ ಬೇಡ, ಬೇಬಿ ಜಾನು, ಜಾನು ಬೇಬಿಗಳು. ಆ ಬೇಬಿ ಗಂಡನ ಕೈಗೆ ಒಂದು ಬೇಬಿ ಕೊಟ್ಟು ಟ್ರಯಲ್ ರೂಮ್ ಒಳಗೆ ಹೋಗಿರ್ತಾಳೆ. ಈ ಬೇಬಿ ಇನ್ನೊಂದು ಬೇಬಿ ಇಟ್ಕೊಂಡು ಕೂತಿರ್ತಾನೆ. ಏನು ಸುಮ್ಮನೆ ಕೂತಿರ್ತಾನ? ಉಳಿದಿರೋ ಬೇಬಿಗಳನ್ನೆಲ್ಲ ನೋಡ್ಕೊಂಡು ಹಬ್ಬ ಮಾಡ್ತಾ ಇರ್ತಾನೆ, ಅವನು ಮಜಾ ತಗೋತಾ ಇರ್ತಾನೆ. ಸೊ ನಮ್ಮ ಕಾಳಜಿ ಕಳಕಳೆ ಇಷ್ಟೇ, ನಮ್ಮ ಹೆಮ್ಮೆ. ಕೃಷ್ಣೇಗೌಡರು ಭಾಳ ಅದ್ಭುತವಾಗಿ ಒಂದು ಮಾತು ಹೇಳಿದ್ರು, ಇತಿಹಾಸ ಗೊತ್ತಿಲ್ಲದೆ ಇರೋರಿಗೆ, ಇತಿಹಾಸ ಇಲ್ಲದೆ ಇರೋರಿಗೆ ಏನು ಮಾಡೋಕ್ಕಾಗಲ್ಲ ಅಂತ. ನಾನು ಅಮೆರಿಕಕ್ಕೆ ಹೋದಾಗ ಯಾವುದೋ ಒಂದು ಜಾಗ ತೋರಿಸಿ, ಯು ನೋ ಸುಧಾ ಬರ್ಗೂರ್ ಮೇಡಮ್, ದಿಸ್ ಪ್ಲೇಸ್ ಈಸ್ 120 year old ಅಂದ ಅವನು. ಅಯ್ಯ, 120 ವರ್ಷ ದೊಡ್ಡದ? ನಮ್ಮ ಮನೇಲಿ ನಮ್ಮ ಅಜ್ಜಿ ಸೀರೆ ಇದೆ 150 ವರ್ಷ ಹಳೇದು ಅಂದೆ. 300 ವರ್ಷ ಹಳೆ ಪಾತ್ರೆಗಳಿದೆ. ಇಂಡಿಯನ್ಸ್ಗೆ ಅಂತ ಕಲ್ಚರ್ ಇದೆ. ನಮ್ಮ ಸಂಸ್ಕೃತಿಯ ದ್ಯೋತಕ ನಮ್ಮ ಹಬ್ಬಗಳು. ನಮ್ಮ ಹಬ್ಬಗಳನ್ನು ಹಳೆ ಶೈಲಿಯಲ್ಲಿ ಆಚರಣೆ ಪೂರ್ತಿಯಾಗಿ ಮಾಡೋಕ್ಕಾಗದೆ ಹೋದರೂ ಅದರ ಪರಿಚಯ ಇವತ್ತಿನ ಯುವ ಪೀಳಿಗೆಗೆ ನಾವು ಮಾಡಿಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯುಗಾದಿ ಅನ್ನೋದು ಇರೋದೇ ಇಲ್ಲ ಸರ್. ಬರೀ ಅದು ಸೀಮಿತವಾಗಬಾರ್ದು, ಅಥವಾ ಒಂದು ದಿವಸಕ್ಕಲ್ಲ, ಅದು ಆ ಮರಳಿ ಮರಳಿ ಬರುವಂಥ ಯುಗಾದಿಯ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಇರೋದಕ್ಕೇನೆ ನ್ಯೂಸ್ ಫಸ್ಟ್ ಅವರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಓಕೆ ಸುಧಾ ಅವರೇ, ಭಾಳ ಒಳ್ಳೆಯ ವಿಷಯಗಳು ಹೇಳಿದ್ದಾರೆ, ಭಾಳ ಒಳ್ಳೆಯ ವಿಷಯ ಹೇಳಿದ್ದಾರೆ ಸರ್. ಆದರೆ ಒಂದು, ಈ ಮಾಲಲ್ಲಿ ಒಳಗಡೆ ಹೋದಾಗ ಅಮ್ಮ ಬೇಬಿ ನೋಡ್ಕೊ ಮಗುನ ಅಂತ ಬಿಟ್ಟು ಹೋಗ್ತಾನೆ, ಇವನು ಬೇಬಿನ ಪಕ್ಕದಲ್ಲಿಟ್ಟು ಓಡಾಡ್ತಕ್ಕಂಥ ಬೇಬಿಗಳು ನೋಡ್ತಾನೆ ಅಂತಂದರು. ಅದು ಎಲ್ಲರಿಗೂ ಒಪ್ಪಳೆ ಆಗೋದಿಲ್ಲ. ನಾವು ಹಂಗೆ ಮಾಡಲ್ಲ ಸರ್. ಏನು ಮಾಡ್ತೀವಾ? ನಾವು ಮಾಡಲ್ಲ, ಹಂಗೆಲ್ಲ ಮಾಡಲ್ಲ. ಇರಲಿ, ಯಾವುದೋ ಎಕ್ಸೆಪ್ಷನ್ ಅವ್ರು ನೋಡಿರ್ಬೋದು. ಮತ್ತು ತುಂಬ ಸುಂದರವಾದವ್ರು ಹೋದರೆ ಯಾವ ಬೇಬಿ, ತುಂಬ ಸುಂದರವಾದವ್ರು ನೋಡ್ತೀವಿ, ಇಲ್ಲ ಅಂತಿಲ್ಲ. ಆದರೆ ನೀವು ಹೇಳಿ ಜನರಲ್ಲಾಗಿ ಮಾಡಿಬಿಟ್ರಲ್ಲ, ನೀವು ಅಪೋಸ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅಪೋಸ್ ಮಾಡ್ತಾ ಇದ್ದೀನಿ. ಗುಡ್ರಾವ್, ಈ ಹಬ್ಬಗಳು ಬರುತ್ತೆ ಹೋಗುತ್ತೆ. ಯುಗಾದಿ ದಿನ ಚೈತ್ರ ಪ್ರತಿಪದೆಯ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದ್ದು ಯುಗಾದಿ ದಿನ. ಅವತ್ತೇ ಹೊಡಿಬೋದು ಚಪ್ಪಾಳೆ, ಬ್ರಹ್ಮನಿಗೆ ಅದು. ಆಮೇಲೆ ಶಾಲಿವಾಹನ ಶಕೆ ಅನ್ನ ಸೋಲಿಸಿ, ಶಕೆ ಈ ಶಕೆ ಅಲ್ಲ, ಅಲ್ಲಿ ಶಕೆಯರು ಬಂದಿದ್ದರು. ಆ ಆಕ್ರಮಣವನ್ನು ಬೇಯಿಸಿ ವಿಜಯ ಸಾಧಿಸಿದ ದಿನಕ್ಕೆ 78ನೇ ವರ್ಷದ ಯುಗಾದಿಯನ್ನು ಶಾಲಿವಾಹನ ಶಕ 78 ಅಂತ ಮಾಡಿದ್ರು ಅಂತ ನೀವು ಒಂದು ಸಲ ಹೇಳಿದ್ರಿ. ಇದ್ರ ಬಗ್ಗೆ ಬೆಳಕು ಚೆಲ್ಲಿ ಸುಧಾ ಬರ್ಗೂರವರು ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಎಲ್ಲೆಲ್ಲೋ ಸುತ್ತಿಸಿದ್ದಾರೆ, ನಮ್ಮನ್ನು ಅನೇಕ ಕಡೆ ಸುತ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ. ಅದೇನು ಹೇಳ್ತಿರೋ ಹೇಳಿ. ಭಾಳ ಚೆನ್ನಾಗಿದೆ. ಶಾಲಿವಾಹನ ಶಕೆ ಅಂದರು, ಅದಕ್ಕೆ ಬೇಸಿಗೆ ಕಾಲದಲ್ಲಿ ಯುಗಾದಿ ಬರೋದು. ಅದಕ್ಕೆ ಶಾಲಿವಾಹನ ಶಕೆ ಇರೋದ್ರಿಂದನೇ ಶಾಲಾ ವಾಹನಗಳಿಗೆಲ್ಲ ರಜಾ ಇರೋದು, ಬೇಸಿಗೆ ರಜಾ. ಸುಧಾ ಬರ್ಗೂರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಎಲ್ಲರೂ ಸುತ್ತಿಸಿದ್ದಾರೆ ಅಂತ ಹೇಳಿದ್ರು. ಕರೆಕ್ಟು. ಕೃಷ್ಣೇಗೌಡರು ಹೇಳಿದ್ದು, ಸುಧಾ ಬರ್ಗೂರು ಹೇಳಿದ್ರಿಂದ ಒಂದು ಮೆಸೇಜ್ ತೊಗೋಬೇಕು. ಬರೀ ನಾವು ಧರಣಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಕೃಷ್ಣೇಗೌಡರು. ಇವರು ಬೆರಣಿಗೂ ನಮಸ್ಕಾರ ಮಾಡಬೇಕು.
ವಾಲ್ ಸ್ಟ್ರೀಟು ಭಾಳ ಅದ್ಭುತವಾಗಿ ನಿಜ. ನಿಮ್ಗೊಂದು ಸಣ್ಣ ಘಟನೆ ನನ್ನ ಜೀವನದಲ್ಲಿ ನಡೆದು. ನಮಸ್ಕಾರ ಆಗತ್ತೆ ಯಾರಿಗೆ? ಮಾಲ್ಗಳಲ್ಲಿ ತರುಣಿಗೂ ನಮಸ್ಕಾರ. ತರುಣಿಗೂ ನಮಸ್ಕಾರ ಆಗುತ್ತೆ. ಮಾಲಲ್ಲಿ ಅದು ನಮ್ಮ ಸಂಪ್ರದಾಯ. ಸೊ ನನ್ನ ಜೀವನದಲ್ಲಿ ನಡೆದಿದ್ದು ಹೇಳ್ತೀನಿ. ನಾನು ಬಾಂಬೆನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಯುಗಾದಿಗೆ ಬಂದಿರಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಫ್ಲ್ಯಾಟು ಎಡಗಡೆ ಒಬ್ಬ ಪೂನಾದವನು ಮಹಾರಾಷ್ಟ್ರ, ಈ ಕಡೆ ಒಬ್ಬ ಬೆಳಗಾಂ. ನಾನು ಅವನು ಕನ್ನಡ ಮರಾಠಿ ಬರುತ್ತೆ. ಇವನು ಬೆಳಗ್ಗೆ ಎದ್ದು ನಾವು ಆವಾಗ ತಾನೇ ಕೂತ್ಕೊಂಡಿದ್ರೆ ಆ ಪಕ್ಕದ ಮನೆಯವನು ಒಬ್ಬ ಬಂದು ಕಾಲಿಂಗ್ ಬೆಲ್ ಮಾಡ್ದೆ. ಓಪನ್ ಬಾಗಿಲು ತೆಗೆಸಿದ್ರೆ ಸಂಕ್ರಾಂತಿ ಅವಾಗ. ತಿಲ್ಗುಲ್ ಘ್ಯಾ ಗೋಡ್ ಗೋಡ್ ಬೋಲ ಅಂದ. ಇವನು ಪಕ್ಕದಲ್ಲಿ ಬೆಳಗಾಂನ ಏನಪ್ಪ ಹಂಗಂತ ಬೈತಾ ಇದ್ದಾರೆ ಅವರು ಅಂದೆ ನಾನು. ಇಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಸಂಕ್ರಾಂತಿಗೆ. ಹಾಗೆ ಇದರೊಳಗೆ ಯಾವುದು ಎಳ್ಳು ಬೆಲ್ಲ ಯಾವುದು, ಒಳ್ಳೆ ಮಾತಾಡೋದು ಯಾವುದು ಅಂದೆ. ತಿಲ್ ಗುಲ್ ಘ್ಯಾ ಅಂದರೆ ಒಳ್ಳೆ ಕೊಡಿ, ಗೋಡ್ ಗೋಡ್ ಬೋಲ, ಗೋಡ್ ಬೋಲ ಅಂದರೆ ಒಳ್ಳೆ ಮಾತಾಡಿ ಅಂತ. ಆಪ್ಕಾ ಶುಭ ನಾಮ್ ಕ್ಯಾ ಹೈ ಅಂದರೆ ಗೋಡ್ ಬೋಲೆ ಅಂತ. ಅವ್ನು ಗೋಡ್ ಬೋಲೆ ಅಂತ ವೆರಿ ಗುಡ್ ಅಂತ ಅವ್ನು ಫ್ರೆಶ್ ಆಗಿ ನಮ್ಮ ಮನೇಲಿ ಇದ್ದಿದ್ದನ್ನು ನಾವು ಕೋಡ್ಬಳೆ ಕೊಟ್ಟೆ. ಆವತ್ತಿಂದ ಗೋಡ್ಬಳೆ ಆ್ಯಂಡ್ ಕೋಡ್ಬಳೆ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ಟು ಅಲ್ಲಾಗಿ ಒಂದು 7-8 ವರ್ಷ ಆಗಿ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಅವನು ರಿಟೈರ್ ಆಗಿ ಅವ್ರ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, ಇವನು ಪೂನಾದಲ್ಲಿದ್ದಾನೆ. ಪ್ರತಿ ಯುಗಾದಿ ಹಬ್ಬಕ್ಕೆ ಮಗನ ನೋಡೋಕ್ಕೆ ಮನೆಗೆ ಬರ್ತಾನೆ. ಅವಾಗ ನಮ್ಮ ಮನೆಗೂ ಬರ್ತಾನೆ. ನೋಡಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ್ದು ಯುಗಾದಿಯಿಂದ ನಮ್ಮಿಬ್ಬರನ್ನ ಒಂದುಗೂಡಿಸ್ತು ಅಲ್ವಾ? ಸಂಕ್ರಾಂತಿಯಿಂದ ಯುಗಾದಿ ತನಕ ಬಂದು ಸಂಕ್ರಾಂತಿಯಿಂದ ಶುರು ಆಗಿದ್ದು ಹಿಂಗೆ ಬಂದು ಕೂಡಿಸ್ತು. ಭಾಳ ಅದ್ಭುತವಾಗಿ ಕೃಷ್ಣೇಗೌಡರು ತುಂಬ ಚೆನ್ನಾಗಿ ಹೇಳಿದ್ರು. ಅದು ಯಾವುದು ಅಂತಂದರೆ ನಮ್ಮ ಈ ಕಲ್ಚರ್ ಅಂತ ಹಿಂಗೆ ಹೇಳಿದ್ರಲ್ಲ, ಈ ಕಲ್ಚರ್ ಯಾವುದರಿಂದ ಅಂದರೆ ಯುಗಾದಿ ಹಬ್ಬದಲ್ಲಿ ಕಲ್ಚರಲ್ಲಿ ಇಂದ ಶುರು ಆಗುತ್ತೆ. ಯಾವ್ಯಾವ ಕಲ್ಚರ್ ಅಂದರೆ ಧಾರ್ಮಿಕ, ಸಾಂಸಾರಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ, ಈ ಅಷ್ಟು ಕಲ್ಚರ್ಗಳನ್ನ ಟೀಚ್ ಮಾಡೋದೇ ನಮ್ಮ ಇದು. ಕಲ್ಚರ್ ಹೇಗಿರಬೇಕು, ಭೂಮಿ ಉಳುವಾಗಿ ಹಿಂಗೆ ಮಾಡ್ತೀವಿ ನಾವು. ಹೇಳೋದು ಸಂಬಂಧಗಳು, ಕುಟುಂಬದಲ್ಲಿ ಸಂಬಂಧ, ಸ್ನೇಹದಲ್ಲಿ ಸಂಬಂಧ, ಸಮಾಜದಲ್ಲಿ ಸಂಬಂಧ. ಈ ಸಂಬಂಧಗಳು ಟೀಚ್ ಮಾಡಬೇಕಾದ್ರೆ ಕಲ್ಚರ್ ಹೇಗೆ ಅಂದರೆ, ನಾವು ಹೇಳಿದ್ದನ್ನು ಅವ್ರು ಒಪ್ಪಬೇಕು, ಅವ್ರು ಹೇಳಿದ್ದನ್ನು ನಾವು ಒಪ್ಪಬೇಕು. ನಾವು ಹೇಳಿದ್ದನ್ನು ಒಪ್ಕೋಬೇಕಾದ್ರೆ ಯು ಹ್ಯಾವ್ ಟು ಅಗ್ರಿ ವಾಟ್ ಎವರ್ ಐ ಸೇ. ಅದಕ್ಕೆ ಮೊದಲನೇ ಕಲ್ಚರ್ ಅಗ್ರಿಕಲ್ಚರ್ ಅಂತ. ಹಾಗೆ ನಾನು ಹೇಳಿದ್ದೆಲ್ಲ ನಾವು ಒಪ್ಕೋಬೇಕು, ನೀವು ಹೇಳಿದ್ದೆಲ್ಲ ನಾನು ಒಪ್ಕೋಬೇಕು ಅಂದರೆ ತಪ್ಪು ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗಲ್ಲ. ಸರಿಯಾಗಿದ್ದನ್ನೇ ಹೇಳಬೇಕು. ಅದಕ್ಕೆ ಸರಿ ಕಲ್ಚರ್ ಅಂತ. ಮೂರನೇ ಕಲ್ಚರ್ ಯಾವುದು ಅಂದರೆ, ಸರಿಯಾಗಿದ್ದು ಒಪ್ಕೊಳ್ಳೋ ಹಂಗೆ ಹೇಳಬೇಕಾದ ಕಲ್ಚರು ಬುದ್ಧಿಯಿಂದ ಬರೋಂತಲ್ಲ, ಹೃದಯದಿಂದ ಬರಬೇಕು. ಅದೇ ಹಾರ್ಟಿಕಲ್ಚರ್. ಅದು ಈ 3 ಕಲ್ಚರ್ಗಳು ನಮ್ಮ ಹಬ್ಬಗಳ ಮುಖಾಂತರ ನಾವು ಎಳ್ಳು ಬೆಲ್ಲ ತಿಂದು ಎಲ್ಲ ಕೊಡ್ತಾಯಿದ್ದೀವಿ. ಕಷ್ಟ ಸುಖಗಳು ಬರ್ತಾನೆ ಇರುತ್ತೆ ಅನ್ನೋದೇ ಬೇವು ಬೆಲ್ಲ. ಇವಾಗ ಅವ್ರು ಹೇಳಿದ್ರು ಗ್ಯಾಸ್ ಟ್ರಬಲ್ ಅಂತ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣ ನಡ್ಕೋದ. ಡಾಕ್ಟ್ರ್ ಬನ್ನಿ, ಮೇ ಕಮಿನ್ ಡಾಕ್ಟರ್? ಎಸ್ ಪ್ಲೀಸ್ ಕಮಿನ್. ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂದರು. ಡಾಕ್ಟರ್ 3-4 ದಿವಸದಿಂದ ಸ್ವಲ್ಪ ಗ್ಯಾಸ್ ಟ್ರಬಲ್ಲು ಅಂದ. ತಕ್ಷಣ ಇವನು ನಿಮ್ಮ ಸಮಸ್ಯೆ ಹೇಳಿ, ದೇಶದ ಸಮಸ್ಯೆ ಹೇಳಬೇಡಿ ಅಂದರು ಅಂತ ಹೇಳಿದ್ರು. ಸೊ ಅದರಿಂದ ನಡೀತಾನೆ ಇರುತ್ತೆ ಎಲ್ಲ ಕಾಲದಲ್ಲೂ. ಅದನ್ನು ಎದುರಿಸಬೇಕು ಅನ್ನೋದೇ ಬೇವು ಬೆಲ್ಲ. ಅದು ಹಿಂದಿನ ಕಾಲದಲ್ಲ ಇತ್ತು. ಕರ್ನಾಟಕದಲ್ಲಿ ತೊಗೊಂಡ್ರೆ ಆದಿಕವಿ ಪಂಪನ ಕಾಲದಿಂದ ಹಿಡಿದು ಡೊನಾಲ್ಡ್ ಟ್ರಂಪನ ಕಾಲದವರೆಗೂ ಎಲ್ಲ ಕಾಲದಲ್ಲೂ ಇರೋದನ್ನು ಅವರು ಇವರು ನಾವು ಅಂತ ದೂರದೆ ಇದು ಎಲ್ಲರಲ್ಲೂ ಸೊಲ್ಯೂಷನ್ ಇರುತ್ತೆ ಅಂತ ನರಸಿಂಹಮೂರ್ತಿಗಳು ಹೇಳಿದ್ರಲ್ಲ. ಹಾಗಾಗಿ ನಾವೆಲ್ಲ ಒಂದೇ ಅನ್ನೋದನ್ನು ಟೀಚ್ ಮಾಡೋವಂಥದ್ದು. ಅವ್ರಿಗೆ ಇವು ಕೊಡೋದು, ಅವ್ರ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದು, ನಮ್ಮ ಸುಖನ ಹಂಚ್ಕೊಳ್ಳೋದು, ಅದೇ ಬೇವು ಬೆಲ್ಲ ಅನ್ನೋದು ಯುಗಾದಿ. ಆ ಯುಗದ ಆದಿ ಆದರೆ ಇನ್ನು ವರ್ಷ ಎಲ್ಲ ಬೆಂಕಿ ಮಳೆ ಆದರೂ ಸುರಿಯಲಿ, ನೀರಿನ ಮಳೆ ಆದರೂ ಸುರಿಯಲಿ, ಯಾವುದೇ ಸುರಿಯಲಿ, ನಾವೆಲ್ಲ ಜೊತೆಯಲ್ಲಿದ್ದೀವಿ ಅನ್ನೋ ಫೀಲಿಂಗ್ ಕೊಡೋದೇ ಯುಗಾದಿ. ಅಂಥ ಯುಗಾದಿ ನಮ್ಮದೆಲ್ಲ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಅಬ್ಬಾ, ಚೆನ್ನಾಗಿ ಹೇಳಿದ್ರು ಸರ್. ನೀವೇನೇ ಹೇಳಿ ಚೆನ್ನಾಗಿ ಹೇಳಿದ್ರು. ಆಮೇಲೆ ನ್ಯೂಸ್ ಫಸ್ಟ್ ಚಾನಲ್ ಮುಖಾಂತರವಾಗಿ ಯುಗಾದಿ ಹಬ್ಬದ ಸಂಭ್ರಮವನ್ನು ನೀವೆಲ್ಲ ನೋಡಿ ಆನಂದಿಸ್ತಾ ಇದ್ದೀರಾ. ಮನೆಗಳಲ್ಲಿ, ಸಭೆಯಲ್ಲಿ, ಮೊಬೈಲಲ್ಲಿ, ಯಾವ್ಯಾವ ಮಾಧ್ಯಮದಿ ಎಲ್ಲ ಕಡೆಯೂ ಆನಂದಿಸ್ತಾ ಇದ್ದೀರಾ. ಈ ಯುಗಾದಿಯ ಸಂದರ್ಭದಲ್ಲಿ ಒಂದೊಂದು ಸಾಲಿನಲ್ಲಿ ಕಡೆಯ ಒಂದು ವಾಕ್ಯ, ಒಂದೊಂದೇ ಸಾಲು ಏನು ಹೇಳ್ತೀರಾ ಜನಕ್ಕೆ? ಒಂದು ವಿಶ್ಯು. ಫಸ್ಟು ಕೃಷ್ಣೇಗೌಡರು ಒಂದು ಸಾಲು. ಯುಗಾದಿ ಬಗ್ಗೆ ಏನೇನು ಮಾತಾಡಬೇಕು ಅದೆಲ್ಲ ಹೆಚ್ಚು ಮಾತಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಮಾತಾಡೋಕೆ ಭಾಳ ಇದೆ. ಆದರೆ ಹೇಳಲೇಬೇಕಾದೊಂದು ಮಾತು, ನ್ಯೂಸ್ ಫಸ್ಟ್ನವರು ಮತ್ತೆ ನಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ ಅನ್ನೋದು ನಮಗೆಲ್ರಿಗೂ ಸಂಭ್ರಮದ ವಿಷಯ. ಯಾಕೆಂದರೆ ಯುಗಾದಿಗಿಂತ ಹೆಚ್ಚಿನ ಸಂಭ್ರಮ ನಾವೆಲ್ಲ ಮತ್ತೆ ಹರಟೆಯಲ್ಲಿ ಮತ್ತೆ ಇನ್ನೊಂದು ರಿನಿವಲ್ ತಗೋತಾ ಇದ್ದೀವಿ ಅಂತ, ಇನ್ನೊಂದು ಸಲ ಪುನರಾವರ್ತನೆ ಮಾಡ್ತಿದ್ದೀವಿ ಅಂತ. ಆದ್ದರಿಂದ ಆತ್ಮೀಯರೇ, ರಿಚರ್ಡ್ ಲೂಯಿಸ್ ಬಂದಾಗ ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು. ಜನ ಯಾಕೆ ನೀವು ಹರಟೆ ಮಾಡ್ತಾನೆ ಇಲ್ಲ ಅಂತ ಕೇಳ್ತಿದ್ರು. ಆಮೇಲೆ ಈ ಪ್ರೀತಿ ಹೋಗಿ ಆ್ಯಂಗರ್ ಆಗೋಯ್ತಂತೆ. ಯಾಕ್ರಿ ಹರಟೆ ಮಾಡ್ತಾ ಇಲ್ಲ, ಅದೇನೇನು ಮಾಡ್ಕೊಂಡು ಸಾಯ್ತೀರಾ, ಹರಟೆ ಮಾಡೋಕ್ಕಾಗಲ್ಲ ಅಂತ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಏನಾದರೂ ಇರಲಿ, ನ್ಯೂಸ್ ಫಸ್ಟ್ ತುಂಬ ಸೊಗಸಾಗಿ ತುಂಬ ಅಭಿರುಚಿಯಿಂದ
ಈ ಕಾರ್ಯಕ್ರಮವನ್ನು ಸಂಘಟಿಸಿದೆ. ನಮಗೆ ತುಂಬ ಸಂತೋಷ ಆಗಿದೆ. ಯುಗಾದಿ ಚರ್ಚೆಯ ನೆಪ ಅಷ್ಟೇ. ಆದರೆ ನಮಗೆ ಸಂತೋಷ ಏನು ಅಂದರೆ ಜನಗಳ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ದೀವಿ ನಾವು ಅಂತ. ನಾಡಿನ ಜೊತೆ ಮಾತಾಡ್ತಿದ್ದೀವಿ, ಕನ್ನಡದ ಜೊತೆ, ಕನ್ನಡಿಗರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ದೀವಿ ಅಂತ. ಕನ್ನಡದ ಮನೆಗಳಲ್ಲಿ ನಮ್ಮ ದನಿ ಕೇಳಿಸುತ್ತೆ, ಕನ್ನಡದ ಮನೆಗಳಲ್ಲಿ ನಮ್ಮ ಮಾತು ಕೇಳಿಸುತ್ತೆ, ಕನ್ನಡದ ಮಕ್ಕಳಿಗೆ ನಾವಿನ್ನೂ ಪ್ರಸ್ತುತವಾಗಿ ಉಳ್ಕೋತೀವಿ ಅನ್ನೋದು ಇದೆಯಲ್ಲ, ಅದು ಭಾಳ ಸಂತೋಷ ಕೊಡುತ್ತೆ. ಅದರಿಂದ ಇನ್ನೊಂದು ಸಲ ನ್ಯೂಸ್ ಫಸ್ಟ್ನವ್ರಿಗೆ ಅತ್ಯಂತ ಹೃದಯದ ತಳದಿಂದ ಅವರಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್ ಅಂತ ಅವರೊಂದು ಒಳ್ಳೆ ಸಂದೇಶವನ್ನೇ ಕೊಟ್ಟಿದ್ದಾರೆ. ನನಗಂತೂ ಹೃದಯ ತುಂಬಿ ಬಂದಿದೆ. ಯಾಕಂದರೆ ಇಂಥ ಸಹೃದಯ ಪ್ರೇಕ್ಷಕರು ಸಿಗಬೇಕಾದ್ರೆ ಈ ಒಂದು ಚಾನಲ್ನ ಇಂಥ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಚಪ್ಪಾಳೆ ನಡುವೆ ಹೇಳ್ತಾ ಇದ್ದೀನಿ. ಸರ್, ನೆಕ್ಸ್ಟು ನೀವು ಒಂದು ಸಾಲು ಯುಗಾದಿ ಆವಾಗಲಿಂದ ಮಾಡೋದು ಬೇಸಿಕ್ ಥಿಂಗ್, ಕುಟುಂಬ ಜೊತೆ, ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಮೂಲ ಮನೆಯ ಜೊತೆ, ಅವರ ಜೊತೆ ಸೇರಬೇಕಾದ್ದು ಅನ್ನೋದು ಈ ಯುಗಾದಿಯ ಮೆಸೇಜು. ನೀವು ಊರಿಗೆ ಹೋಗಿಲ್ಲದೆ ಇದ್ದರೆ ಭಾಳ ದಿವಸದಿಂದ, ನಿಮ್ಮ ಹಿರಿಯರನ್ನು ಭೇಟಿ ಆಗಿಲ್ಲದೆ ಇದ್ದರೆ, ನಿಮ್ಮಲ್ಲಿ ಜಗಳ ಆಗಿದ್ದರೆ, ಈ ಯುಗಾದಿ ನೋಡಿದ ಮೇಲೆ ಹೋಗಿ ಹೋಳಿಗೆ ತಿನ್ನಿ. ಆವಾಗ ಇದು ಮಾಡಿದ್ದಕ್ಕೆ ಸಾರ್ಥಕ. ಏನೇ ಜಗಳ ಆಗಿರ್ಬೋದು, ಹೋಗಿ ನೋಡಿ, ಹಲೋ ಅನ್ನಿ. ಫಸ್ಟ್ ಅವನು ತಿರ್ಕೊಂಡು ಹೋಗ್ತಾನೆ, ಅವನಿಗೂ ಕನ್ಫ್ಯೂಸ್ ಆಯ್ತದೆ. ಓಕೆ, ಅವ್ರು ಹೇಳಿದ ನಿಜ. ಈಗ ಒಂದು ಜೋಕಾಗಿ ಒಂದು ಸಲ ನೀವು ನಗ್ತೀರ, ಕರೆಕ್ಟ್ ಅಲ್ಲ? ಒಂದೇ ಸಲ ನಗೋದು. ಹಾಗೆ ಆವತ್ತಿನ ಕೋಪ ಆವತ್ತಿಗೆ, ಹಾಗೆ ಆವತ್ತಿಂದ ಆವತ್ತು ಬಿಟ್ಟು ಆ ಕೋಪವನ್ನು ಅಲ್ಲಿಗೆ ಬಿಟ್ಟು ಹೊಸದಾಗಿ ಹೊಸ ಸೂರ್ಯನ ಜೊತೆಯಲ್ಲಿ ನೀವು ನಿಮ್ಮ ಬದುಕನ್ನು ಶುರು ಮಾಡಿದ್ರೆ ಮನಸ್ತಾಪಗಳೇ ಬರಲ್ಲ ಅಂತ ನಿಮ್ಮ ಚಪ್ಪಾಳೆ ನಡುವೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಕನ್ನಡಿಗರಿಂದ ವಿಶ್ವಕ್ಕೆ ಪರಿಚಯ ಆದವರು. ಹರಟೆ ಕಾರ್ಯಕ್ರಮದ ಮೂಲಕ ಸಾಮಾನ್ಯರು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ಕೂರಿಸಿ ನಿಲ್ಲಿಸಿ ಮಾತಾಡೋರು. ಇತ್ತೀಚೆಗೆ ಯಾರು ಸಿಕ್ಕರೂ ಒಂದೇ ಪ್ರಶ್ನೆ ಕೇಳೋರು, ಯಾಕೆ ನೀವು ಯಾರು ಟಿ ವಿಲಿ ಬರೋಲ್ಲ, ನಿಮ್ಮ ಕಾರ್ಯಕ್ರಮ ಯಾಕೆ ಬರ್ತಿಲ್ಲ ಅಂದಾಗ ನಮಗೆ ಏನೂ ಉತ್ತರ ಕೊಡಬೇಕು ಗೊತ್ತಾಗ್ತಿರ್ಲಿಲ್ಲ. ಇಲ್ಲ, ಜನಗಳ ಅಭಿರುಚಿ ಬದಲಾಗಿದೆ, ನಮ್ಮನ್ನು ಯಾರೂ ಕರೀತಾ ಇಲ್ಲ ಅಂತ ಇದ್ದೆ. ಆದರೆ ಒಳ್ಳೆಯದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಬೆಲೆ ಇದೆ ಅನ್ನೋದಕ್ಕೆ ಮೋಸ್ಟ್ಲಿ ಈ ಕಾರ್ಯಕ್ರಮ ಸಾಕ್ಷಿ ಆಯಿತು. ನ್ಯೂಸ್ ಫಸ್ಟ್ ಅವರು ನಮ್ಮನ್ನು ಮತ್ತೆ ಗುರುತಿಸಿ ವಾಪಸ್ ಕರೆದ್ರು. ಕೃಷ್ಣೇಗೌಡರು ಹೇಳಿದಾಗ ನಾವೆಲ್ಲ ಎಷ್ಟು ಸಂಭ್ರಮಿಸಿದ್ವಿ ಅಂದರೆ ಒಂಥರ ಓವರ್ ಎಕ್ಸೈಟ್ಮೆಂಟ್ ನಮಗೆ. ಈ ಕಾರ್ಯಕ್ರಮದಿಂದನೇ ನಾವೆಲ್ಲ ಪರಿಚಿತರಾದವರು, ಸ್ನೇಹಿತರಾದವರು, ಒಬ್ರಿಗೊಬ್ರು ತುಂಬ. ನಾವು ಈ ಸ್ಟೇಜಲ್ಲಿ ಏನೇ ಜಗಳ ಮಾಡಿದರೂ ಕೂಡ ಆಫ್ ದ ಸ್ಟೇಜ್ ನಮಗೆ ತುಂಬ ಒಳ್ಳೆ ರ್ಯಾಪೋ ಇದೆ. ಅದೆಲ್ಲ ನೆನಪಾಯಿತು. ದಯವಿಟ್ಟು ಹಬ್ಬಗಳಲ್ಲಾದರೂ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋ ಅಭ್ಯಾಸ ಮಾಡಿ. ಆಗ ನಿಮ್ಮ ಮೊಬೈಲನ್ನು, ನಿಮ್ಮ ಟಿ ವಿಯನ್ನು ಎರಡೂ ಆಫ್ ಮಾಡಿ. ಅದೆರಡು ಇಲ್ಲದೇನೂ ಕೂಡ ನೀವು ಒಂದು ಹೊತ್ತಿನ ಊಟ ಸವಿಯೋಕ್ಕೆ ಸಾಧ್ಯ ಅನ್ನೋದು ಖಂಡಿತ ಇದೆ. ಯಾಕೆ ಅಂದರೆ ಆ ಪ್ರಯತ್ನ ನಮಗೆ ಮರ್ತೋಗಿದೆ. ಇಲ್ಲದಿದ್ದರೆ ಚಾನಲ್ ಮೇಲೆ ಜಗಳ ಶುರುವಾಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಚಾನಲ್ ಬೇಕು, ಒಬ್ಬೊಬ್ರಿಗೆ ಒಂದೊಂದು ಕಾರ್ಯಕ್ರಮ ಬೇಕು. ಒಂದು ಊಟ ಮನೆಯವರೆಲ್ಲ ಖುಷಿ ಖುಷಿಯಾಗಿ ಮಾಡಿದರೆ ಅದರ ರುಚಿ, ಅದ್ರ ಗಮ್ಮತ್ತೇ ಬೇರೆ. ಹಬ್ಬದ ನೆಪದಲ್ಲಾದರೂ ಹಾಗೆ ಸೇರಬೇಕು. ಮಕ್ಕಳಿಗೆ ನೆಂಟರಿಷ್ಟರ ಪರಿಚಯ ಆಗಬೇಕು. ನೋಡಿ, ಹಳ್ಳಿಗಳ ಕಡೆ ಇವತ್ತಿಗೂ ಹಬ್ಬಕ್ಕೆ ಹೋದರೆ ನಮ್ಮ ಸೋದ್ರ ಮಾವ ಬಂದರು, ಸೋದರತ್ತೆ ಬಂದರು ಅಂತಾರೆ. ನಮ್ಮ ಸಿಟಿಲಿ ಭಾಳ ದೊಡ್ಡ ದುರಂತ ಅಂದರೆ ಯಾರಾದರೂ ಮನೆಗೆ ಬಂದರೆ ನಮ್ಮ ಮಕ್ಕಳು, ಇವ್ರು ಯಾವಾಗ ಹೋಗ್ತಾರೆ ಅಂತ ಕೇಳ್ತಾರೆ. ಅವ್ರಿಗೆ ಯಾರೂ ಬರಬಾರ್ದು, ಯಾಕೆಂದರೆ ಅವ್ರ ಪ್ರೈವಸಿಗೆ ಭಂಗ ಅನ್ನೋ ಭಾವನೆ ಇದೆಯಲ್ಲ. ಆ ಮನಸ್ಥಿತಿಯನ್ನು ಬದಲಾಯಿಸಬೇಕು ಅಂದರೆ ಹಬ್ಬಗಳ ನೆಪದಲ್ಲಾದರೂ ನಾವೆಲ್ಲರೂ ಕೂಡ ಸೇರಬೇಕು. ಮನೆ ಹಿರಿಯರ ಪರಿಚಯ ನಮ್ಮ ಮಕ್ಕಳಿಗೆ ಆಗಬೇಕು, ಆ ಬಾಂಡಿಂಗ್ ಬರಬೇಕು. ಆಗ ಮಾತ್ರ ಹಬ್ಬ ಮಾಡಿದ್ದಕ್ಕೆ, ನ್ಯೂಸ್ ಫಸ್ಟ್ ಮಾಡಿದ ಈ ಶ್ರಮಕ್ಕೆ ಅರ್ಥ ಬರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುಂಡ್ರಾವ್, ಒಂದು ಮಾತಲ್ಲಿ ಯುಗಾದಿ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಯುಗಾದೀಪಾವಳಿ ಅಂತ ಅಲ್ಲಿ ಇದೆಯಲ್ಲ ಅದರೊಳಗೆ. ಆ್ಯಕ್ಚುಲಿ ಮನುಷ್ಯನ ಸಂಬಂಧಗಳು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಎ ಹೌಸ್ ಈಸ್ ಬಿಲ್ಡ್ ಬೈ ಬ್ರಿಕ್ ಆ್ಯಂಡ್ ಸ್ಟೋನ್, ಎ ಹೋಮ್ ಈಸ್ ಬಿಲ್ಡ್ ಬೈ ಲವ್ ಅಲೋನ್ ಅಂತ. ಕನ್ನಡದಲ್ಲಿ ಮನೆ ಕಟ್ಟಲು ಬೇಕು ಕಲ್ಲು, ಮಣ್ಣು, ಸಿಮೆಂಟು, ಇಟ್ಟಿಗೆ. ಕುಟುಂಬ ಕಟ್ಟಲು ಮನಸ್ಸು, ಹೃದಯಗಳು ಇರಬೇಕು ಒಟ್ಟಿಗೆ. ಅದೇ ಹೃದಯದ ಯುಗಾದಿ ಹಬ್ಬದ ಶುಭಾಶಯ. ಈವರೆಗೆ ನೀವು ಯುಗಾದಿಯ ಸಂಭ್ರಮದ ಈ ಒಂದು ವಾದ ವಿವಾದಗಳನ್ನು ಕೇಳ್ತಾ ಇದ್ರಿ. ಯುಗಾದಿ ಬಹಳ ಸಂಭ್ರಮದ ಹಬ್ಬ. ಭಗವದ್ಗೀತೆಯಲ್ಲೇ ಹೇಳಿದೆ 10ನೇ ಅಧ್ಯಾಯದಲ್ಲಿ, ಋತೂನಾಂ ಕುಸುಮಾಕರಃ ಅಂತ. ವಸಂತ ಕಾಲದ ಮುಂದೆ ಯಾವುದೂ ಇಲ್ಲ, ಆ ಕುಸುಮಾಕರ ನಾನೇ ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಸೊ ಅಂತಹ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಮನೆಗಳಲ್ಲಿ ಕುಳಿತು ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ, ಮತ್ತು ದೇಶ ವಿದೇಶಗಳಲ್ಲಿ ಇದನ್ನು ನೋಡ್ತಾ ಇದ್ದೀರಾ, ಮೊಬೈಲಲ್ಲಿ ನೋಡ್ತೀರಾ, ರಿಪೀಟಲ್ಲಿ ನೋಡ್ತೀರಾ. ಹಬ್ಬದ ದಿನ ನಿಮ್ಮನ್ನೆಲ್ಲ ತಲುಪುವಂತಹ ಅವಕಾಶ ನಮಗೆ ಸಿಕ್ಕಿದ್ದು
ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈವರೆಗೆ ನಮ್ಮ ಜೊತೆಯಲ್ಲಿದ್ದು ನಮಗೆ ಶುಭ ಹಾರೈಸಿ ನೀವು ನಕ್ಕು ಚಪ್ಪಾಳೆ ಹೊಡೆದು ನಮ್ಮನ್ನು ಪ್ರೋತ್ಸಾಹ ಕೊಟ್ಟ ಈ ಇಂತಹ ಬಂಗಾರದಂಥ ಸಭಿಕರಿಗೆ ನನ್ನ ತಲೆಬಾಗಿ ನಮಸ್ಕರಿಸ್ತಾ ಇದ್ದೀನಿ ನಿಮ್ಮ ಚಪ್ಪಾಳೆ ನಡುವೆ. ಯುಗಾದಿ ಹಬ್ಬ ಇರಲಿ, ಜೀವನದಲ್ಲಿ ಬೇವು ಬೆಲ್ಲ ಎರಡೂ ಇರುತ್ತೆ. ನೀವು ಮಾಡೋ ಹೋಳಿಗೆಯ ಮೊದಲ ಭಾಗ ಅಥವಾ ಒಂದು ಭಾಗವನ್ನು ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೊಡಿ. ನಿಮ್ಮಲ್ಲಿ ಕೆಲಸ ಮಾಡೋಳಿಗೆ ಅಥವಾ ನಿಮ್ಮ ಮನೆ ಮುಂದೆಗೆ ಕಸ ಗುಡಿಸೋರಿಗೆ ಅಥವಾ ಇನ್ಯಾರೋ ಒಬ್ಬರಿಗೆ, ಹೀಗೆ ಬಡವರ ಜೊತೆಯಲ್ಲಿ ನಾವು ಹಂಚಿ ತಿಂದರೆ ಹೋಳಿಗೆಗೆ ರುಚಿ ಜಾಸ್ತಿ ಅಂತ ಹೇಳ್ತಾ ಯುಗಾದಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. Special partner Cambridge Institute of Technology. Associate sponsor Germanur International Jewelers. Supported by Ad6 Advertising. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.